ನೋಡಿ, ಈಗ ಕಲಬುರಗಿ ನಮ್ಮ ಜಿಲ್ಲೆನಲ್ಲಿ 2 ದಿವಸದಿಂದ ಲೋಕಾಯುಕ್ತ ಆಫೀಸರ್ಸ್ ಮತ್ತು ಜಡ್ಜಸ್ ಬಂದು ಕೆಲವು ಆಫೀಸ್ನಲ್ಲಿ ದಾಡಿ ವಿಸಿಟ್ ಮಾಡಿ ಇವತ್ತೆಲ್ಲ ರೀತಿಯಲ್ಲಿ ತನಿಖೆಗಳು ಡಾಕ್ಯುಮೆಂಟ್ ಚೆಕ್ ಏನು ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಮುಂದೆ ಅದು ರಿಸಲ್ಟ್ ಏನು ಬರ್ತದೋ ಗೊತ್ತಿಲ್ಲ. ಇನ್ನು 2 ದಿವಸದಿಂದ ಆದರೆ ಗುಲ್ಬರ್ಗಾದಾಗ ಎಲ್ಲ ಗೌರ್ಮೆಂಟ್ ಆಫೀಸ್ನಲ್ಲಿ ಅಟೆಂಡೆನ್ಸ್ ಮಾತ್ರ ಪರ್ಫೆಕ್ಟಾಗಿ ಬೀಳ್ತಾ ಇದೆ. ಯಾಕಂದರೆ ಅಟ್ಲೀಸ್ಟ್ ಅವ್ರು ಬಂದಾಗಿಂದ ಅಟೆಂಡೆನ್ಸ್ ಆದರೆ ಮೇಂಟೈನ್ ಮಾಡ್ತಾ ಇದ್ದಾರೆ ಆಫೀಸರ್ಸ್. ತಮ್ಮ ಫೈಲ್ಗಳು ಡೈರಿಗಳು ತೊಗೊಂಡು ಅದಕ್ಕಾದರೆ ನಾವು ಲೋಕಾಯುಕ್ತವರಿಗೆ ಅಭಿನಂದನೆ ಸಲ್ಲಿಸ್ಬೇಕು. ಈಗ ಇದು ಟೈಮಿಂಗ್, ಈ ಫೈಲ್ಗಳು ಡೈರಿಗಳು ಮೇಂಟೈನ್ ಮಾಡೋದು, ಅಬ್ಸರ್ವ್ ಮಾಡೋದು ಜಿಲ್ಲಾ ಅಧಿಕಾರಿಗಳದು. ಇವತ್ತು ಲೋಕಾಯುಕ್ತ ಟೀಮ್ ಬರ್ತಾ ಇದೆ, ನಾವು ಕರಪ್ಷನ್ ನಿಂದಿಸ್ತೋ 2 ದಿವಸ ನೀವು ಬರಬೇಡ್ರಿ, ಅದು ಬರಬೇಡ್ರಿ ಅಂತ ಕೆಲವು ಮಂದಿಗೇನು ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ ಕೆಲವು ಆಫೀಸರ್ಸ್. ಇವೆಲ್ಲ ಗುಲ್ಬರ್ಗನಲ್ಲಿ ಕರಪ್ಷನ್ದು ಒಂದು ದೊಡ್ಡ ಮಾಫಿಯಾ ಆಗಿಬಿಟ್ಟಿದೆ. ಎಲ್ಲ ಡಿಪಾರ್ಟ್ಮೆಂಟ್, ಕಾರ್ಪೊರೇಷನ್, GDA, ಸಬ್ ರಿಜಿಸ್ಟರ್, ಲ್ಯಾಂಡ್ ಆರ್ಮಿ, ಎಲ್ಲ ಆಫೀಸ್, PWD. ಇವತ್ತ ಒಂದು ಸೀನಿಯರ್ ಸಿಟಿಜನ್ಸ್ ಹೋಗ್ಬೇಕಂದ್ರೆ 1 ತಿಂಗಳು 2 ತಿಂಗಳು ಓಡಾಡಿಸ್ತಾ ಇದ್ದಾರೆ ಇದೇ ಕಲಬುರಗಿ ಜಿಲ್ಲೆನಲ್ಲಿ. ಇವತ್ತು ಬಡವರು ರೈತರು DC ಆಫೀಸಿಗೆ ಬರಬೇಕು ಯಾವುದ್ರ ಕೆಲಸಕ್ಕಂದ್ರೆ 1 ತಿಂಗಳು 2 ತಿಂಗಳು ಓಡಾಡಿಸ್ತಾ ಇದ್ದಾರೆ. ಕಣ್ಣೀರು ಹಾಕ್ತಾ ಇದ್ದಾರೆ ಜನ. ಇಲ್ಲಾಂದರೆ ಲಂಚ ಕೊಡ್ರಿ. ಇದು ಲಂಚ ನಿಂದಿರ್ಸ್ಲಕ್ಕ ಇವತ್ತು ಯಾವ ರೀತಿಲೇ ಸರ್ಕಾರ ಅದಕ್ಕೆ ಕೆಲಸ ಮಾಡ್ತದೋ ಇನ್ನೋವರೆಗೂ ಯಾರಿಗೆ ತಿಳಿತಾ ಇಲ್ಲ. ಈಗ ಲೋಕಾಯುಕ್ತ ಟೀಮ್ ಬಂದಿದೆ ಅಂದರೆ ಲೋಕಾಯುಕ್ತ ಟೀಮ್ ಬಂದರೆ ಇಲ್ಲಿ ಕರಪ್ಷನ್ ಏನು ನಿಂತಿಲ್ಲ ಸರ್. ಇವತ್ತು ಅದು ಲೋಕಾಯುಕ್ತದವರು ಇವತ್ತು ಯಾರ್ಯಾರು ಕರಪ್ಷನ್ ಆಗಿದೆ, ಯಾವ ಆಫೀಸ್ನಲ್ಲಿ ಕೆಲಸ ಆಗಿಲ್ಲ, ಬಿಲ್ ಎತ್ತಿದ್ದಾರೆ, ಲೂಟಿ ಆಗಿದೆ, ಅವು ಇನ್ನೂ ಹೊರಗೆ ಬರಬೇಕು. ಆ ಆಫೀಸರ್ ಸಸ್ಪೆಂಡ್ ಆಗಬೇಕು. ಆವಾಗ ಲೋಕಾಯುಕ್ತದವ್ರು ಬಂದ ಮೇಲೆ ಒಂದು ಅಡ್ಮಿನಿಸ್ಟ್ರೇಷನ್ ಟೈಟ್ ಆಗಿದೆ ಅಂತ ನಮಗೂ ಒಂದು ಸಿಟಿಜನ್ಸ್ಗೆ ನಮಗೊಂದು ಖುಷಿ ಆಗ್ತದೆ. ನೋಡಿ, ಈಗ ಇಂದ ಅಮೀನ್ ಮುಕ್ತಾರ್ ಅಂತ ಒಂದು ಡಬಲಿ ಇದ್ದ ಇಲ್ಲಿ. ಅಮೀನ್ ಮುಕ್ತಾರ್ ಮನೆ ಮೇಲೆ ಲೋಕಾಯುಕ್ತ ರೇಡ್ ಆಯಿತು ಒಂದು 6 ತಿಂಗಳ ವರ್ಷದಿಂದ. ಇನ್ನವರೆಗೂ ಕ್ಲೀನ್ ಚಿಟ್ ಅಮೀನ್ ಮುಕ್ತಾರಿಗೆ ಲೋಕಾಯುಕ್ತವ್ರು ಕೊಟ್ಟಿಲ್ಲ. ಈ ಅಮೀನ್ ಮುಕ್ತಾರ್ ನಂಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಲೋಕಾಯುಕ್ತರು ಅಂತ ಸ್ವತಃ ಜನರಿಗೆ ಹೇಳ್ಕೊತ ಓಡಾಡ್ತಾ ಇದ್ದಾನೆ. ಸ್ವತಃ ನನ್ನ ಎದುರು ಹೇಳಿದ. ಇದೇ ಅಮೀನ್ ಮುಕ್ತಾರ್ ನನ್ನ ವಿರುದ್ಧ ಧರ್ನಾ ಮಾಡ್ದ, ಸ್ಟ್ರೈಕ್ ಮಾಡ್ದ, ನಮ್ಮ ಮೇಲೆ ಕೇಸ್ ಮಾಡ್ದ. ಇವೆಲ್ಲಕ್ಕೆ ನಾವು ಅಂಜವಲ್ಲ ನಾನು. ಈಗ PWD SC ಆಗಿ ಬಂದಿದ್ದಾನೆ. ಈಗ PWD ಆಫೀಸ್ನಲ್ಲಿ ಇಷ್ಟು ಲೂಟಿ ನಡೆದಿದೆ ಅಮೀನ್ ಮುಕ್ತಾರ್ ದರ್ಬಾರ್ ಅಂದರೆ, ಇವತ್ತು ಅಮೀನ್ ಮುಕ್ತಾರ್ ಕಡೆಯಿಂದ ಕೆಲವು ಕಾಂಟ್ರಾಕ್ಟರ್ಗಳು ನೀವು ಏನಂತೀರಿ, ನಾವು ಇವತ್ತು ನೀವು ಅಂದಿದ್ದು ಮಾಡಕ್ಕೆ ರೆಡಿ ಇದ್ದು ಅಂತ ಆ ಲೆವೆಲಿಗೆ ಕಾಂಟ್ರಾಕ್ಟರ್ಸ್ ಅಮೀನ್ ಮುಕ್ತಾರ್ ಕಾಲು ಹಿಡಿತಾ ಇದ್ದಾರೆ. ಇವತ್ತು ಅಮೀನ್ ಮುಕ್ತಾರ್ ಮನಿ ಮೇಲೆ ಮತ್ತೆ ಇನ್ಕ್ವೈರಿ ಆಗ್ಬೇಕು. ಸಾವಿರಾರು ಕೋಟಿ ರೂಪಾಯಿದು ಹಾಸ್ಪಿಟಲ್ ಮಾಡ್ತಾ ಇದ್ದಾನೆ ಅಮೀನ್ ಮುಕ್ತಾರ್. ಅದ್ರ ಲೆಕ್ಕಾಚಾರ ಎಲ್ಲಿದೆ? ಇವತ್ತು ಕಲಬುರಗಿನಲ್ಲಿ SC ಆಗಿ ಇವತ್ತು PWD ಆಫೀಸ್ನಲ್ಲಿ ಕೂತಿದ್ದಾನೆ ಅಮೀನ್ ಮುಕ್ತಾರ್. PWD ಆಫೀಸ್ ಹೋಗ್ರಿ, ಲೋಕಾಯುಕ್ತದವರು ಇನ್ಕ್ವೈರಿ ಮಾಡ್ರಿ. SP ಸಾಹೇಬ್ರೆ ತಮಗೆ ಮನವಿ ಮಾಡ್ತೀನಿ ನಾನು. ತಾವು ಅಮೀನ್ ಮುಕ್ತಾರಿಗೆ ಪ್ರಾಪರ್ ಚಾನೆಲ್ ಜುಡಿಷಿಯಲ್ನಲ್ಲಿ ಇನ್ಕ್ವೈರಿ ಮಾಡಿದ್ರೆ ಕರ್ನಾಟಕನಲ್ಲಿ ಯಾವ ಆಫೀಸರ್ ಬಲ್ಲಿ ಅಷ್ಟು ದುಡ್ಡು ಆಸ್ತಿಲ್ಲ ಅಮೀನ್ ಮುಕ್ತಾರ್ ಬಲ್ಲಿದೆ. ಇದು ದನಿ ಎತ್ತಿದ್ಕ ನನ್ನ ಮೇಲೆ ಧರ್ನಾ ಮಾಡಿದ್ರು, ನನ್ನ ಸ್ಟ್ರೈಕ್ ಮಾಡಿದ್ರು, ಏನೇನೋ ಸುಳ್ಗಾರ ಮಾಡಿದ್ರು. ಅವೆಲ್ಲಕ್ಕೂ ನಾನು ಅಂಜೆ ರಾಜಕೀಯ ಮಾಡೋ ವ್ಯಕ್ತಿ ಅಲ್ಲ, ರಾಜಕೀಯ ಮಾಡಲ್ಲ. ಅದಕ್ಕೆ ಅಮೀನ್ ಮುಕ್ತಾರ್ ಮನೆ ಮೇಲೆ ಪ್ರಾಪರ್ ಚಾನೆಲ್ನಾಗ ಮತ್ತೊಂದು ಸಲ ಇನ್ಕ್ವೈರಿ ಆದರೆ ಲೋಕಾಯುಕ್ತದವರಿಗೆ ಒಂದು ಒಳ್ಳೆ ಒಂದು ಆಪರೇಷನ್ ಮಾಡಂಗ ಒಂದು ಒಳ್ಳೆ ಸುದ್ದಿ ಕೊಟ್ಟಂಗ ಆಗುತ್ತೆ. ಅಲ್ಲ ಸರ್, ಲೋಕಾಯುಕ್ತವ್ರಿಗೆ ಏನಾದರೂ ಕಂಪ್ಲೇಂಟ್ ಕೊಡ್ತೀರಾ ಅಂತ? ನಾನು ಆಲ್ರೆಡಿ ಎಲ್ಲ ಸಲ್ಲಿಸಿದ್ದೀನಿ. ಇವತ್ತು ಯಾಕೆ ನಾನು ಮತ್ತೆ ತಿರ್ಗಿ ಅಮೀನ್ ಮುಕ್ತಾರ್ ಹೆಸರು ಹೇಳ್ತಾ ಇದ್ದೀನಿ ಅಂದರೆ, ಅಮೀನ್ ಈಗ ಲೋಕಾಯುಕ್ತವ್ರು ಗುಲ್ಬರ್ಗನಲ್ಲಿ ಇದ್ದಾರಲ್ಲ, ಅಮೀನ್ ಮುಕ್ತಾರ್ ಮನೆ ಮೇಲೆ ಆಗಲಿ ಆಫೀಸ್ ಮೇಲೆ ಮತ್ತೆ ಹೋದ್ರೆ ಏನೋ ಒಂದು ಸಿಗ್ಬೋದು. ಇಲ್ಲ ಅಂದರೆ ನನಗೆ ಕೇಳಿದ್ರೆ ನಾನು ಕೊಡ್ತೀನಿ ಅಮೀನ್ ಮುಕ್ತಾರ್ ದಾಖಲೆಗಳು. ಇವತ್ತು ಅಮೀನ್ ಮುಕ್ತಾರ್ ನಿಮ್ಗೆ ಗೊತ್ತಿರ್ಬೋದು, ಈಸ್ ಎ ನಾಟ್ ಎ ಆಫೀಸರ್, ಈಸ್ ಎ ಪಾಲಿಟಿಷಿಯನ್, ಪಾರ್ಟ್ ಟೈಮ್ ಪಾಲಿಟಿಷಿಯನ್ ಅಮೀನ್ ಮುಕ್ತಾರ್.
ಈಗ ನಾನು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟೀನಿ ಅಂತ ಮತ್ತೇನೇನು ಧರ್ನಾ ಹೊಡಿಸ್ತಾರೋ ಗೊತ್ತಿಲ್ಲ, ಹೊಡಿಲಿ. ನಾನು ಆ ಧರ್ನಾಗಳಿಗೆ ಅಮೀನ್ ಮುಕ್ತಾರಿಗೆ ಅಂಜಿ ನಾನು ಗುಲ್ಬರ್ಗನಲ್ಲಿ ರಾಜಕೀಯ ಮಾಡ್ತಾ ಇಲ್ಲ. ನಾನು 2 ದಿವಸದಿಂದ ಒಂದು SCPFCದು ಇದು ಸರ್ಕಾರ ಬಜೆಟ್ ಬರುತ್ತೆ, ಒಂದು ಫಂಡ್ ಅಲಾಟ್ ಆಗುತ್ತೆ. 2 ಟೈಮ್ ಅಮೀನ್ ಮುಕ್ತಾರ್ ಡಬಲಿ ಇದ್ದಾಗ ಕಲಬುರಗಿನಲ್ಲಿ 2018ನಲ್ಲಿ 19ನಲ್ಲಿ ಕೋಟಿ ಗಂಟೆ ಲೂಟಿ ಆಗಿದೆ. ಇದು RTIನಲ್ಲಿ ನಾನು ಈ ದಾಖಲೆಗಳು ಹಾಕಿದ್ದೀನಿ. ಈಗ ಇವ್ರು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಕೋಟಿ ಹಣ 18-19ದಾಗ BJP ಸರ್ಕಾರ ಬಂತು, 18ದಾಗ ನಮ್ಮ JDS ಸರ್ಕಾರ ಇತ್ತು, ಅಲಯನ್ಸ್ ಸರ್ಕಾರದಾಗ. ಅವಾಗ ಏನಾಗಿದೆ ಅಂದರೆ ಅಮೀನ್ ಮುಕ್ತಾರ್ ದರ್ಬಾರ್ ಹಿಂಗಿತ್ತು ಅಂದರೆ MLAಗಳಿಗೆ ಏನು ಬೇಕು ಎಲ್ಲನೇ ಮಾಡಿಕೊಟ್ಟಿದ್ದಾನೆ. ಇದ್ರ ಮೇಲೆ ಇನ್ಕ್ವೈರಿ ಆಗಬೇಕು, ಇದು ಫಂಡ್ ಎಲ್ಲಿ ಹೋಗಿದೆ ಅಂತ ನಾನು ರೈಟ್ ಆಫ್ ಇನ್ಫಾರ್ಮೇಷನ್ ಕೇಳೀನಿ. ಅದು ನಂಗೆ ದಾಖಲೆ ಬೇಕೇ ಬೇಕು, ನಾನು ತೊಗೊಂಡೇ ಇರ್ತೀನಿ. ಆ ದಾಖಲೆ ತೊಗೊಂಡಾಗ ಮತ್ತೆ ಹೊಸ ಅಮೀನ್ ಮುಕ್ತಾರ್ದು ಡೆವಲಪ್ಮೆಂಟ್ ನಿಮ್ಮ ಎದುರು ಬರ್ತದೆ. ಈಗ ದಯಮಾಡಿ ಕಲಬುರಗಿ ಜಿಲ್ಲೆದಾಗ ಜಿಲ್ಲಾಧಿಕಾರಿಗಳಿಗೆ ರೆಸ್ಪಾನ್ಸಿಬಲ್ ಇದೆ. ಸರ್ಕಾರ ಇರ್ತದ ಹೋಗ್ತದ, ಮಂತ್ರಿಗಳು ಇರ್ತಾರೋ ಹೋಗ್ತಾರೆ, MLAಗಳು ಇರ್ತಾರೋ ಹೋಗ್ತಾರೆ. ಜಿಲ್ಲಾಧಿಕಾರಿಗಳು ಪರ್ಮನೆಂಟ್ ಆಗಿರ್ತಾರೆ. ಅದಕ್ಕೆ ಪರ್ಮನೆಂಟ್ ಅಂದರೆ ಅವ್ರು ಬಿಟ್ಟು ಟ್ರಾನ್ಸ್ಫರ್ ಆಗ್ತಾರೆ, ಆ ಕುರ್ಚಿ ಪರ್ಮನೆಂಟ್ ಇರ್ತದೆ. ತಮಗೊಂದು ರೈಟ್ಸ್ ಇದೆ, ಪವರ್ ಇದೆ. ಈ ಆಫೀಸರ್ಸ್ ಏನು ಇವತ್ತು 2-3 ದಿವಸದಿಂದ ಟೈಮ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದೇ ಟೈಮ್ ತಮ್ಮ ನೇತೃತ್ವದ ಕಂಟಿನ್ಯೂ ಆಗಲಿ. CC ಕ್ಯಾಮ್ರಾ ಹಾಕ್ರಿ ಎಲ್ಲ ಗೌರ್ಮೆಂಟ್ ಆಫೀಸ್ನಲ್ಲಿ. ನೋಡ್ರಿ, ಕಲಬುರಗಿ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ತಾಯಿಯವರಿದ್ದಾರೆ. ಇವತ್ತು ನಾವು ಯಾಕೆ ಮಹಾನಗರ ಪಾಲಿಕೆ ಸದಸ್ಯರು ಆಗಿದವಪ್ಪ ಅಂತ ನಮ್ಗೊಂದು ನಾಚಿಕೆ ಬರ್ತಾ ಇದೆ. ನಿಮ್ಮ ಎದುರು ನಾನೇನು ಮುಚ್ಚಿಡಲ್ಲ, ನಾವೇ ಸದಸ್ಯರು ಇದ್ದ ಮೇಲೆ ನಮಗೆ ನಾಚಿಕೆ ಬರ್ತಾ ಇದೆ. ಅಲ್ಲಿ ಜನ ಬಡವರು, ಇವತ್ತು ರೈತರು, ಸೀನಿಯರ್ ಸಿಟಿಜನ್ಸ್ ಅಲ್ಲಿ ಏನು ಕಣ್ಣೀರು ಹಾಕ್ತಾ ಇದ್ದಾರೆ ಈ ಮಹಾನಗರ ಪಾಲಿಕೆದಾಗ. ಅಲ್ಲಿ ಇದ್ದಂಥ ಆಫೀಸರ್ಗಳಿಗೆ ನಾಚಿಕೆ ಬರ್ತಾ ಇಲ್ಲ, ಮಾನ ಮರ್ಯಾದೆ ಎಲ್ಲನೇ ಮಾರ್ಕೊಂಡು ಬಿಟ್ಟಿದ್ದಾರೆ. ಇವತ್ತು ಯಾಕೆ ಕಾರ್ಪೊರೇಟರ್ದು ಅಲ್ಲಿ ನಡೆಯಲ್ಲ ಸರ್? ನಾವು ಸೋತ್ ಬಿಟ್ಟಿದ್ದೆವು ಅಲ್ಲಿ. ಅವ್ರು ಮಾತಾಡಿ ಅವ್ರಿಗೆ ನಾಚಿಕೆ ಶರಮ್ ಇಲ್ಲ.